ನಾನು ಈಗಷ್ಟೇ ಬಂದೆ, ಯಾಕೆ ಹಾಗೆಲ್ಲ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ? ಓ, ಇವಳು ಕೇಳಿಸ್ಕೊಂಡಿಲ್ವಾ? ವೇದಾಂತ್, ಈಗ ನನ್ನ ಡ್ರಾಮಾ ನೋಡಿ ನೀನು ಸುಸ್ತಾಗಿ ಹೋಗ್ತೀಯಾ? ವಾಟ್? ನೀನೇನು ಕೇಳಿಸ್ಕೊಳ್ಳಿಲ್ಲ? ಅಮೂಲ್ಯ, ನೀವು ಲೇಟಾಗಿ ಬಂದಿದ್ದೆ ಒಳ್ಳೇದಾಯ್ತು. ಇಷ್ಟೊತ್ತು ಸಂಸ್ಕಾರ ಇರುವಂಥ ಹೆಣ್ಮಕ್ಳು ಕೇಳಿಸ್ಕೊಳ್ಳೋ ಅಂಥದ್ದು ಇಲ್ಲೇನೂ ನಡೀಲೇ ಇಲ್ಲ. ಈ ವೇದಾಂತ್ ಈ ಥರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗೌತಮ್, ಲುಕ್, ಲಿಸನ್. ಅವ್ರ ಆ ಥರ ಬೇಜಾರು ಮಾಡ್ಕೊಂಡು ಹೋಗೋ ಥರ ಏನ್ ಮಾಡ್ದೆ ನೀನು? ಛೇ, ಗೌತಮ್ ಗೌತಮ್ ಗೌತಮ್, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಇವತ್ತು ನಿಮ್ಮ ಬರ್ಡೇ, ನೀವು ತುಂಬ ಸೆನ್ಸಿಟಿವ್ ಅಂತ ನನಗೆ ಗೊತ್ತು. ಪ್ಲೀಸ್ ಅಲ್ಲಿ ಏನು ನಡೀತು ಅಂತ ಹೇಳಿ. ನೀವೆಲ್ಲ ನಾನು ಏನು ಅನ್ಕೊಂಡಿದ್ದೀರಾ? ಚಪ್ಪಲಿ ಕೊಟ್ಟು ಹೊಡೆಸ್ಕೊಳ್ಳೋದು ಅಂದರೆ ಇದೇ ಇರಬೇಕಲ್ವಾ? ನಾನು ಆರ್ತಿ ಮತ್ತು ವಿಕ್ಕಿನ ಒಂದು ಮಾಡೋಣ ಅಂತ ಪ್ರಯತ್ನ ಪಟ್ಟಿದ್ದಕ್ಕೂ ಒಳ್ಳೆ ಮರ್ಯಾದೆ ಕೊಟ್ಟರೆ ಬಿಡಿ. ಪ್ಲೀಸ್ ಗೌತಮ್, ಹಾಗೆಲ್ಲ ಹೇಳಬೇಡಿ. ಇದ್ರಲ್ಲಿ ನನ್ನನ್ನು ಸೇರಿಸ್ಬೇಡಿ. ನಿಮಗೆ ನೋವಾಗಿದೆ, ಅದಕ್ಕೆ ನೀವು ಈಗ ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ. ಆ ವೇದಾಂತ್ ಏನಂತ ಅಂತ ಹೇಳಿ. ಅದು ನನ್ನ ಬಾಯಲ್ಲಿ ಹೇಳಿಸಿ ನನ್ನ ನಾಲ್ಗಿನೂ ಮೈಲ್ಗೆ ಮಾಡಬೇಡಿ ಅಮೂಲ್ಯ. ಸಂಸ್ಕಾರ ಇರೋರು ಆಡೋ ಮಾತಲ್ಲ ಅದು. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅಲ್ಲಿ ನಡೆದಿರೋದ್ರ ಜಿಷ್ಟಾದರೂ ಹೇಳಿ ಗೌತಮ್. ನನಗೆ ಮೊದಲನೇ ದಿನದಿಂದನೂ ಅವ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಆದರೆ ನಿಮ್ಮ ಮತ್ತು ಆರ್ತಿ ಮುಖ ನೋಡಿಕೊಂಡು ನಾನು ಇಷ್ಟು ಮುಂದುವರೆದಿದ್ದು. ಅವ್ರ ವಿಚಾರ ಬಿಡಿ, ನನಗೆ ಗೊತ್ತಿರೋದೆ. ಅವ್ರೇನು ಹೇಳಿದ್ರು ಅದನ್ನು ಹೇಳಿ. ಇನ್ನೇನು ಹೇಳ್ತಾನೆ? ನಾನು ಇನ್ನು ಆರ್ತಿನ ಇಷ್ಟಪಡ್ತಿದ್ದೀನಂತೆ, ಮದುವೆ ಮಾಡ್ಸೋಕೆ ಒಪ್ಕೊಂಡು ಮೋಸ ಮಾಡ್ತಾ ಇದ್ದೀನಂತೆ. ನಾನು ಯಾಕೆ ಹಾಗೆಲ್ಲ ಮಾಡ್ತೀನಿ ಅಮೂಲ್ಯ? ನನಗೆ ಇಂಥ ಯೋಚನೆ ಕೂಡ ಬರಲ್ಲ. ಜನ ಹೀಗೂ ಕಲ್ಪನೆ ಮಾಡ್ಕೋಬೋದು ಅಂತ ನಂಗೆ ಈಗಲೇ ಗೊತ್ತಾಗಿದ್ದು. ನಾನು ವಿಕ್ಕಿ ಮತ್ತು ಆರ್ತಿ ಮಧ್ಯೆ ಬ್ರಿಡ್ಜ್ ಆಗಕ್ಕೆ ನೋಡ್ತೀನಿ ಹೊರತು ಬಾಂಬ್ ಹಾಕಕ್ಕಲ್ಲ. ಆದರೆ ಇವತ್ತು ವೇದಾಂತ್ ಬಳಸಿದ ಭಾಷೆನ ನಾನು ನನ್ನ ಲೈಫಲ್ಲೇ ಮರೆಯಲ್ಲ. ಯಾವ ಪೊರ್ಕಿಗಳು ಆ ಥರ ಮಾತಾಡಲ್ಲ. ಸಾರಿ ಗೌತಮ್, ಅವ್ನು ಈ ಥರ ಎಲ್ಲ ಮಾತಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವನು ನಾನು ವಿಚಾರಿಸ್ಕೊಳ್ತೀನಿ. ಬೇಡ ಅಮೂಲ್ಯ, ಈಗಾಗಿದ್ದೆ ಸಾಕು. ನನ್ನ ಬರ್ತಡೇ ದಿನನೇ ಒಳ್ಳೆ ಗಿಫ್ಟ್ ಸಿಕ್ತು. ಇನ್ಮೇಲೆ ನಾನು ಆರ್ತಿ ಮತ್ತು ವಿಕ್ಕಿ ವಿಚಾರಕ್ಕಿಲ್ಲ. ಈ ಫೇಕ್ ಮದುವೆ ಸವಾಸನೆ ಸಾಕು. ಐ ಆಮ್ ಸಾರಿ. ಇನ್ನು ಮುಂದೆ ಈ ವಿಚಾರದಲ್ಲಿ ನಾನೇನೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಹೇಳಿದ್ದು ಸರಿಯಾಗೇ ಇದೆ. ಆದರೆ ನಾನು ವಿಕ್ಕಿ ಅವ್ರಿಗೆ ಕಾಲ್ ಮಾಡಲಾ? ಆರ್ತಿ, ಈ ಎಣ್ಣೆ ಇದೆಯಲ್ಲ, ಒಂದೊಂದ್ಸಲ ಟಾನಿಕ್ ಆಗಿಬಿಡ್ತೀರಿ. ನಿಮ್ಮನ್ನು ಮಿಸ್ ಮಾಡ್ಕೊಂಡಾಗೆಲ್ಲ ನನಗೆ ಕಂಪ್ನಿ ಕೊಡ್ತಿದ್ದಿದ್ದೇ ಎಣ್ಣೆ. ಆದರೆ ಈಗ ಮತ್ತೆ ನನ್ನ ಹಾರ್ಟಿಗೆ ಗಾಯ ಆಗೋಗಿದೆ. ಈಗ ಮತ್ತೆ ನಾನು ಇದ್ರ ಫ್ರೆಂಡ್ಶಿಪ್ ಮಾಡಿದ್ರೆ ಎಲ್ಲಿ ನಿಮ್ಮನ್ನು ಶಾಶ್ವತ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ. ಫೋನ್ ಕೊಡು ಅಂಜು. ಅಕ್ಕ, ನಂಗೆ ತುಂಬ ಬೋರ್ ಆಗ್ತಿದೆ, ಗೇಮ್ ಆಡಬೇಕು. ಈಗ ನೀನು ಫೋನ್ ಕೊಡು ಅಂದರೆ ಕೊಡೋದೇ ಇಲ್ಲ ಅಂತೀಯಾ? ಫೋನ್ ಕೊಡು ಅಂಜು. ನಾನು ಕೊಡಲ್ಲ, ಗೇಮ್ ಆಡಬೇಕು. ಹಠ ಮಾಡಬೇಡ, ಫೋನ್ ಕೊಡು ಅಂಜು. ಏನೇ ನೀನು ಹುಡುಗಾಟ? ಬೇರೆಯವ್ರ ಫೋನ್ನ ಹೇಳ್ದೆ ಕೇಳ್ದೆ ತಗೋಬಾರ್ದು ಅಂತ ಹೇಳಿಲ್ವಾ? ನೀನೇನು ಬೇರೆಯವಳ? ಅಷ್ಟಕ್ಕೂ ಅಕ್ಕ ತಂಗಿನ ಮಧ್ಯೆ ಏನೂ ಸೀಕ್ರೆಟ್ ಇರಲ್ಲ ಅಂತ ನೀನೇ ಹೇಳಿಲ್ವಾ? ಅದು ಹಾಗಲ್ಲ ಕಣೆ. ಹೋಗಕ್ಕ, ಇದು ಮೋಸ. ಗೇಮ್ ಮಾಡ್ತೀನಿ ಕೊಡು ಅಂದ್ರೆ ಕೊಡೋದೇ ಇಲ್ಲ ಅಲ್ವಾ? ನೀನೇ ಇಟ್ಕೋ, ನನಗೆ ಬೇಡ.
ನನಗಿದ್ರೆ ಫ್ರೆಂಡ್ಶಿಪ್ ಬೇಡ. ಯಾರ್ತಿ ಅವರೇ, ನನಗೆ ಬೇಕಿರೋದು ನಿಮ್ಮ ಪ್ರೀತಿ ರೀ. ಅದಕ್ಕೋಸ್ಕರ ನಾನು ಖಂಡಿತ ಫೈಟ್ ಮಾಡ್ತೀನಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನಗೆ ನೀವು ಬೇಕ್ರಿ. ಗೌತಮ್ ಜೊತೆ ಇಲ್ಲೇನ್ ನಡೀತು? ಏನ್ ಮಾಡ್ದೆ ನೀನು? ಮೈಂಡ್ ಯೋರ್ ಟಂಗ್. ಇದು ಆಫೀಸ್. ನೀನು ತಾನು ಅಂತ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಸಾಕು ಸುಮ್ನಿರಯ್ಯ. ಅಷ್ಟಕ್ಕೂ ನೀ ನನಗೆ ರೆಸ್ಪೆಕ್ಟ್ ಕೊಡ್ತೀಯಾ? ಅಲ್ಲಿ ನಮ್ಮ ಅಕ್ಕ ಲೈಫ್ ಹಾಳಾಗ್ತಿದೆ, ಇವನಿಗೆ ಆಫೀಸ್ ಅಂತೆ ಬಾಸ್ ಅಂತೆ. ಮೊದ್ಲು ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು. ಯಾಕೆ ಹೀಗ್ ಮಾಡ್ದೆ? ಅದನ್ನ ಕೇಳೋದಕ್ಕೆ ಈ ರೀತಿ ನುಗ್ಬೇಕಿತ್ತ? ಓಕೆ, ಲೆಟ್ ಮಿ ಎಕ್ಸ್ಪ್ಲೈನ್. ಏನ್ ಎಕ್ಸ್ಪ್ಲೇನ್ ಮಾಡೋದು ನೀನು? ನನ್ಗೆಲ್ಲ ಅರ್ಥ ಆಗಿದೆ. ಗೌತಮ್ ಫ್ರಾಡ? ಅವ್ರು ನಮ್ಮ ಅಕ್ಕನ ಮದ್ವೆ ಆಗ್ತಾನ? ಯಾಕೆ ಹಿಂಗ್ ಮೆಂಟ್ಲು ತರ ಆಡ್ತಿದ್ಯಾ? ಪೂರ್ತಿ ತಲೆ ಕೆಟ್ಟು ಹೋಗಿದ್ಯಾ ನಿಂಗೆ? ನೋಡು, ಸುಮ್ಮನೆ ಬಾಯಿ ಬಂದಂಗೆಲ್ಲ ಮಾತಾಡ ನೀನು. ಯೋ, ಅದನ್ನ ಮಾಡಿದ್ದು ನೀನು. ಗೌತಮ್ ನಿಮ್ ತಮ್ಮಂಗೋಸ್ಕರ, ನಮ್ ಫ್ಯಾಮಿಲಿಗೋಸ್ಕರ ಅವಮಾನ ಮಾಡಿಸ್ಕೊಳೋದಕ್ಕೂ ರೆಡಿ ಇದ್ದಾರೆ. ಹೋಗಿ ಹೋಗಿ ಅಂತ ಒಳ್ಳೆ ಮನುಷ್ಯನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನೀನು ವಿಷಯ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ಸಾಕಪ್ಪ ಸಾಕು. ನಿನ್ ತಲೆಯಲ್ಲಿರೋ ಭ್ರಮೆಗಳನ್ನ ನನ್ ಮೇಲೂ ಹೇರ್ಬೇಡ. ಗೌತಮ್ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಈಗಾಗ್ಲೇ 10 ಸಲ ಕಾಲ್ ಮಾಡಿದ್ದೀನಿ, ಅವ್ರು ರಿಸೀವ್ ಮಾಡ್ತಾ ಇಲ್ಲ. ಮದ್ವೆಗೂ ಹೆಲ್ಪ್ ಮಾಡಲ್ಲ, ಮಂಟಪಕ್ಕೂ ಬರಲ್ಲ ಅಂತ ಹೇಳೋಗಿದ್ದಾರೆ. ಈಗ ನಾನೇನ್ ಮಾಡ್ಲಿ? ನೀನು ಮಾಡ್ಬೇಕಾಗಿರೋದು ಒಂದೇ ಒಂದು ಕೆಲಸ. ಹ್ಯಾವ್ ಸಮ್ ಪೇಷನ್ಸ್. ಅವನು ನಿಜವಾದ ಬಣ್ಣ ಏನು ಅಂತ ನಾನು ಹೇಳ್ತೀನಿ. ಅಪ್ಪ ತಂದೆ ಸುಮ್ನಿದ್ ಬಿಡು, ಏನು ಮಾತಾಡ್ಬೇಡ. ನಿನಗೆ ಹುಡುಗಿರಂದ್ರೆ ಆಗಲ್ಲ ಅಂತ ಗೊತ್ತಿದೆ. ಆದ್ರೆ ಜಗತ್ತಲ್ಲಿರೋ ಅಪರೂಪದ ಒಳ್ಳೆ ಮನುಷ್ಯರು ಕಂಡ್ರು ನಿಂಗೆ ಆಗಲ್ಲ ಅಂತ ಇವತ್ತೇ ಗೊತ್ತಾಗಿದ್ದು. ಹೇಯ್, ಯಾಕೊಳ್ಳೆ ಲೂಸ್ ಥರ ಮಾತಾಡ್ತಿದ್ಯಾ? ಅವನಿಗೆ ಏನಂತ ಹೇಳೋದ ಗೊತ್ತಾ? Shut up. ನೀನ್ ಒಂದೇ ಒಂದು ಮಾತು ಗೌತಮ್ ಬಗ್ಗೆ ಆಡಿದ್ರು ನಾನ್ ಸುಮ್ನಿರಲ್ಲ. ನೀನ್ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನೀನ್ ರಿಕ್ವೆಸ್ಟ್ ಮಾಡ್ತೀಯೋ, ಕನ್ವಿನ್ಸ್ ಮಾಡ್ತೀಯೋ, ಕೈ ಮುಗಿತೀಯೋ, ಕಾಲ್ ಹಿಡಿತೀಯೋ, ನಂಗೆ ಅದೆಲ್ಲ ಗೊತ್ತಿಲ್ಲ. ಆದ್ರೆ ಗೌತಮ್ ಮೊದ್ಲಿನ ತರ ಆಗ್ಬೇಕಷ್ಟೇ. ಶಾಸ್ತ್ರಿಗಳೇ, ಏನು ಯೋಚನೆ ಮಾಡ್ತಿದ್ದೀರಾ? ನನ್ನ ಮಗನಿಗೆ ಏನಾಗಿದೆ? ಅವನ ಶಕುನ ನೋಡಿದಾಗಿಂದ ನೀವೇನೋ ಚಿಂತೆಲಿದ್ದೀರಾ ಅನ್ನಿಸ್ತಿದೆ. ಸ್ವಲ್ಪ ದಿನದ ಹಿಂದೆ ಅಷ್ಟೇ ನಿಮ್ಮ ಮಗ ಒಂದು ಕಂಟಕದಿಂದ ಪಾರಾಗಿದ್ದಾನೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಅದರ ಹಿಂದೆ ಒಂದು ಹುಡುಗಿ ಇರೋ ಸೂಚನೆ ಕಾಣಿಸ್ತಾ ಇದೆ, ನಿಜಾನಾ? ಹೌದು ಶಾಸ್ತ್ರಿಗಳೇ, ಅದೇ ಹುಡುಗಿನೇನ ನಮ್ಮ ಮಿಕ್ಕಿ ಪ್ರೀತಿಸ್ತಿರೋದು. ಹೌದು, ತುಂಬ ಮಾತಾಡೋ ಹುಡುಗ. ನೀವು ಎಷ್ಟೇ ಕೇಳಿದ್ರು ಅವಳು ಯಾರು ಅಂತ ಬಾಯಿ ಬಿಡ್ತಾ ಇಲ್ಲ ಅಲ್ವಾ? ನೀವು ಹೇಳ್ತಿರೋದು ನಿಜ ಶಾಸ್ತ್ರಿಗಳೇ. ನನ್ನ ಮಗನಿಗೆ ಏನಾಗಿದೆ? ಇದೆಲ್ಲ ಯಾವಾಗ ಸರಿ ಹೋಗುತ್ತೆ? ಇದಕ್ಕೆ ಪರಿಹಾರ ಅಂತ ಯಾವುದಾದ್ರೂ ಪೂಜೆ ಪುನಸ್ಕಾರ ಇರಬೇಕಲ್ವಾ? ಏನಮ್ಮ, ನೀವು ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಅನುಕೂಲಕ್ಕೆ ಗ್ರಹಗತಿಗಳನ್ನು ಬದಲಾಯಿಸೋಕ್ಕೆ ಸಾಧ್ಯನಾ? ಇದು ಒಂದು ವಿಧಿನಮ್ಮ. ಹಣೆ ಬರ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಶಾಸ್ತ್ರಿಗಳೇ ಗಂಭೀರವಾಗಿ ಮಾತಾಡ್ತಿದ್ದೀರಾ? ಮತ್ತೇನಾದರೂ ಸಮಸ್ಯೆ ಇದೆಯಾ?
ಗಂಭೀರವಾದ ಸಮಸ್ಯೆನೇ ಇದೆ, ಆದರೆ ಅದನ್ನು ಹೇಳದೇ ಇರೋದೇ ಉತ್ತಮ ಅನ್ನಿಸ್ತಾ ಇದೆ. ಹೇಳ್ಬಿಡಿ ಶಾಸ್ತ್ರಿಗಳೇ, ಅದೇನೇ ಇದ್ರೂ ಹೇಳ್ಬಿಡಿ. ನಾನೀಗಾಗಲೇ ತುಂಬ ನೊಂದು ಹೋಗಿದ್ದೀನಿ. ಆ ಹುಡುಗಿಯಿಂದ ನಿಮ್ಮ ಮಗನ ಮರಣದೋಷ ಇದೆ. ಶಾಸ್ತ್ರಿಗಳೇ, ಏನು ಹೇಳ್ತಾ ಇದ್ದೀರಾ? ನಾ ಭೂಯಾತ್ ಸತ್ಯಮ ಪ್ರಿಯಂ, ಅಹಿತಕರವಾದ ಸತ್ಯನ ಹೇಳಬಾರ್ದಂತೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಶಾಸ್ತ್ರಿಗಳೇ, ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ಭಯ ಆಗ್ತಿದೆ. ಇಲ್ಲಿವರೆಗೂ ನೀವು ಹೇಳಿದ್ದು ಯಾವುದೂ ಸುಳ್ಳಾಗಿಲ್ಲ. ದಯವಿಟ್ಟು ಇದಕ್ಕೆ ಯಾವುದಾದ್ರೂ ಪರಿಹಾರ ಹೇಳಿ. ತಕ್ಷಣಕ್ಕೆ ಯಾವುದೇ ದಾರಿ ತೋರಿಸ್ತಾ ಇಲ್ಲ ಸುಹಾಸಿನಿ ಅಮ್ಮ. ನಿಮ್ಮ ಮಗನ ಮನ ಒಲಿಸಿ ಹುಡುಗಿ ಯಾರು ಅಂತ ಗೊತ್ತು ಮಾಡ್ಕೊಂಡು ನಂಗೆ ತಿಳಿಸಿ, ಆಮೇಲೆ ಯೋಚನೆ ಮಾಡೋಣ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಸುಮ್ಮನೆ ಇದ್ದೀನಿ ಅಂತ ಮನ್ಸಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಹೇಳು? ನೀನು ತಪ್ಪು ಮಾಡಿದ್ಯಾ, ಅದಕ್ಕೆ ಸುಮ್ಮನಿದ್ಯಾ? ಅದು ನಿನ್ನ ಭ್ರಮೆ. ನೀನು ನನಗೆ ಇಷ್ಟೊಂದು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಿರೋ, ನಾನು ಯಾಕೆ ಸುಮ್ಮನೆ ಇದ್ದೀನಿ ಹೇಳು? ವಿಕ್ರಾಂತ್ಗೋಸ್ಕರ. ಈ ಗೌತಮ್ ನನಗೆ ಯಾರೂ ಅಲ್ಲ. ಹಾಗಿರುವಾಗ ನಾನು ಯಾಕೆ ಅವನ ಬಗ್ಗೆ ಇಲ್ಲ ಸಲ್ಲದೆಲ್ಲ ಹೇಳ್ತೀನಿ? ಯಾರಿಗೊತ್ತು? ಅದನ್ನ ನೀನೇ ಹೇಳಬೇಕು. ನೋಡು, ನಿನಗೆ ನನ್ನ ಕಂಡ್ರೆ ಆಗೋದಿಲ್ಲ. ಕೋಪ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಗೌತಮ್ ಪರ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಬೇಡ. ಯೋ, ನಾನು ಯಾರ ಪರನೂ ನಿಲ್ತಾ ಇಲ್ಲ. ನನಗೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅಕ್ಕ ಮತ್ತೆ ನನ್ನ ಫ್ಯಾಮಿಲಿನೇ ನನಗೆ ಇಂಪಾರ್ಟೆಂಟು. ನೀನ್ ಮೊದಲು ಗೌತಮ್ ಹತ್ರ ಸಾರಿ ಕೇಳು ಅಷ್ಟೇ. ಹೇಯ್, ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಆ ಫ್ರಾಡ್ ಹತ್ರ ಸಾರಿ ಕೇಳೋದಕ್ಕೆ ನನಗೇನು ಹುಚ್ಚಿಡ್ದಿದ್ಯಾ? ನಾನು ಕೇಳೋದು ಇಲ್ಲ. ನೋಡು, ನಿಮ್ಮ ಮನೆಯವ್ರಿಗೆ ಈ ಮದ್ವೆ ನಿಲ್ಲೋದ್ರಿಂದ ಲಾಭನೋ ನಷ್ಟನೋ ನನಗೆ ಗೊತ್ತಿಲ್ಲ. ಆದ್ರೆ ಇದು ನಮ್ಮ ಅಮ್ಮನ ಕನಸು, ನಮ್ಮ ಅಪ್ಪನ ಶ್ರಮ. ಅದನ್ನ ಹಾಳಾಗೋದಕ್ಕೆ ನಾನು ಬಿಡಲ್ಲ. ನಾನು ಅದನ್ನೇ ಹೇಳ್ತಿರೋದು. ಈಗ ನೀನು ವಿಷಯ ತಿಳ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿದ್ರೆ ಗೌತಮ್ ನಿಮ್ಮೆಲ್ಲರಿಗೂ ಮೋಸ ಮಾಡ್ತಾನೆ. ಪ್ಲೀಸ್, ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ. ನಿನಗೆ ನಿನ್ನ ತಮ್ಮನಿಗಿಂತ ಹೆಚ್ಚಾಗಿ ನಿನಗೆ ನಿನ್ನ ಈಗೋನೇ ದೊಡ್ಡದಾಗಿರ್ಬೋದು, ಆದ್ರೆ ನನಗೆ ಹಾಗಲ್ಲ. ನೀನ್ ಸಾರಿ ಕೇಳ್ತೀಯೋ ಬಿಡ್ತೀಯೋ, ಮಾತಾಡ್ತೀಯೋ ಬಿಡ್ತೀಯೋ, ಅದು ನನಗೆ ಸಂಬಂಧ ಇಲ್ಲ. ಹೇಗಾದ್ರೂ ಮಾಡಿ ನಾನೇ ಇದನ್ನ ಸರಿ ಮಾಡ್ತೀನಿ. ನೀನು ತಿಳ್ಕೊಂಡಿರೋದೇ ಸತ್ಯ ಅಂತ ನೀನು ನಂಬ್ಕೊಂಡಿದ್ರೆ ಯಾವುದು ಸರಿಯಾಗೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತು ಬಿಡಪ್ಪ, ಇದು ನನ್ನ ಕರ್ಮ, ನನ್ನ ಸಮಸ್ಯೆ. ನಾನೇನಾದ್ರೂ ಮಾಡ್ಕೋತೀನಿ, ಆದ್ರೆ ನೀನು ನನ್ನ ದಾರಿಗಡ್ಡ ಬರಬೇಡ ಅಷ್ಟೇ. ನೀನ್ ಸಾರಿ ಕೇಳಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ಆದ್ರೆ ಮತ್ತೆ ಗೌತಮ್ನ ಕರೆಸಿ ಈ ರೀತಿ ಅವಮಾನ ಮಾಡೋದೆಲ್ಲ ಇಟ್ಕೋಬೇಡ. ಇದೇ ಲಾಸ್ಟ್. ಇನ್ನೊಂದ್ಸಲ ಅವ್ರ ವಿಚಾರಕ್ಕೆ ತಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ವಿಕ್ಕಿ, ನಿನ್ನ ಹತ್ರ ಮಾತಾಡಬೇಕು. ನಾನು ಆರ್ತಿನ ನೋಡಕ್ಕೆ ಹೊರಟಾಗೆಲ್ಲ ಮದರ್ ಇಂಡಿಯಾ ಅಡ್ಡ ಬರ್ತಾರಲ್ಲ. ಮದರ್ ಇಂಡಿಯಾ ಅದೇನಂತ ಬೇಗ ಹೇಳಿ. ಬಾ ಕೂತ್ಕೋ, ಮಾತಾಡ. ನನಗಷ್ಟೆಲ್ಲ ಟೈಮ್ ಇಲ್ಲ. ವಿಷಯ ಇಂಪಾರ್ಟೆಂಟ್ ಇಲ್ಲ ಅಂದರೆ ಬಂದಮೇಲೆ ಮಾತಾಡೋಣ. ಇಂಪಾರ್ಟೆಂಟೇ. ನೋಡು, ಇದರಲ್ಲಿ ಒಂದಷ್ಟು ಹುಡುಗಿರ ಫೋಟೋಸ್ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡು. ನೀನು ಹೇಗೂ ಸಾರಿಕನ್ನ ಬೇಡ ಅಂದ್ಯಲ್ಲ, ಅದಕ್ಕೆ ಒಂದಷ್ಟು ಜನ ಹುಡುಗಿರ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿದ್ದೀನಿ. ನೀನು ನೋಡು. ಅಮ್ಮ, ಯಾರನ್ನೋ ಮದುವೆ ಆಗೋದಿದ್ರೆ ನನ್ನ ಸಾರಿಕನೇ ಮದುವೆ ಆಗ್ತಿರ್ಲಿಲ್ವಾ? ಯಾಕೆ ನಿಮ್ಗೆ ಎಷ್ಟೇ ಹೇಳಿದ್ರು ಅರ್ಥ ಆಗ್ತಿಲ್ಲ? ನಾನೊಬ್ಳನ್ನ ಪ್ರೀತಿಸ್ತಿದ್ದೀನಿ. ಮದುವೆ ಅಂತ ಆಗೋದಿದ್ರು ಅವಳನ್ನೇ. ಇದೇ ನಿನ್ನ ಕೊನೆ ನಿರ್ಧಾರ ಅನ್ನೋದಾದರೆ ಆ ಹುಡುಗಿ ಯಾರು ಅಂತ ಹೇಳು. ವಿಕ್ಕಿ, ಯಾರು ಅಂತ ಹೇಳು. ಯಾಕೆ ಮುಚ್ಚಿಡ್ತಿದ್ಯಾ? ನನ್ನಿಂದ ಬಾಯಿ ಬಿಡಿಸಿ ನನ್ನ ಹುಡುಗಿ ಯಾರು ಅಂತ ತಿಳ್ಕೊಂಡು ಅವಳಿಗೆ ಬ್ರೈನ್ ವಾಶ್ ಮಾಡಿ ಕೊನೆಗೆ ಅವಳನ್ನ ನನ್ನಿಂದ ದೂರ ಮಾಡಿ ಮತ್ತೆ ಸಾರಿಕನ್ಗೆ ನನ್ನನ್ನು ಕಟ್ಟೋ ಪ್ಲಾನ್ ತಾನೇ ನಿಮಗೆ? ನನಗಿದೆಲ್ಲ ಅರ್ಥ ಆಗುತ್ತಮ್ಮ. ವಿಕ್ಕಿ, ಹಠ ಮಾಡಬೇಡ. ನಿಂಗೆ ನನ್ನ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ಲ.
ಆ ಹುಡುಗಿ ಯಾರು ಅಂತ ಹೇಳು. ಹಠ ಮಾಡ್ತಿರೋದು ನೀವು ಮಾಮ್. ಟೈಮ್ ಬಂದಾಗ ನಾನೇ ಹೇಳ್ತೀನಿ. ವಿಕ್ಕಿ, ನಾನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ ಕಣೋ, ಅರ್ಥ ಮಾಡ್ಕೋ. ಈ ವಿಚಾರದಲ್ಲಿ ನನ್ನನ್ನು ಫೋರ್ಸ್ ಮಾಡಬೇಡಿ, ನನಗೆ ಒಳ್ಳೇದು. ವಿಕ್ಕಿ, ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಯಾ? ಎಲ್ಲ ನೀನ್ ಆಡಿದ್ದೆ ಆಟ ಅಲ್ಲ. ನಿನಗಿಷ್ಟ ಬಂದ ಹಾಗೆ ಬರೋಕೆ ಹೋಗೋಕೆ ಇದೇನು ಛತ್ರ ಅಲ್ಲ. ನೇನು ಈ ಮನೇಲಿ ಇರಬೇಕು ಅಂದ್ರೆ ನಾನು ಹೇಳ್ದಾಗೆ ಕೇಳಬೇಕಾಗತ್ತೆ. ವಿಷಯ ಇಲ್ಲಿವರೆಗೂ ಬಂತು ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಅಂತ ಕ್ಲಿಯರ್ ಆಯಿತು ಬಿಡಿ. ನೀವೆಲ್ಲ ಇಲ್ಲೇ ಸುಖವಾಗಿರಿ, ನಾನು ಎಲ್ಲಾದರೂ ಹೊರಗಡೆ ಹೋಗಿ ಸಾಯ್ತೀನಿ. ಅಲ್ಲಾದರೂ ನಿಮ್ಮ ಕಾಟ ಇಲ್ಲದೆ ನೆಮ್ಮದಿಯಾಗಿರ್ಬೋದು. ವಿಕ್ಕಿ, ವೇದಾಂತ್, ಅಮ್ಮ ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಹೇಳ್ತಿದ್ದೀರಾ? ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ? ನೀವು ಏನು ಅಂತ ಹೇಳಿದ್ರೆ ಸುಮ್ಮನೆ ಹೇಳ್ತೀರಾ? ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? ಪ್ಲೀಸ್ ಹೇಳಮ್ಮ. ಇವತ್ತು ನಂಗೂ ವಿಕ್ಕಿಗೂ ಜಗಳ ಆಯ್ತು ಕಣೋ. ಅದಕ್ಕೆ ಅವ್ನು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ದಾನೆ. ಇಷ್ಟೇನಾ? ನೀವು ನಿಜವಾಗ್ಲೂ ಇಷ್ಟು ಸಣ್ಣ ವಿಷಯ ಕಳ್ತಿದ್ದೀರಾ? ಇಷ್ಟೇನಾ ಅಂದ್ರೆ ಏನು ಅರ್ಥ? ಇನ್ನೇನಮ್ಮ, ಅವನು ಹೀಗೆ ಮಾಡಿರೋದಿದೇನು ಮೊದಲ? ಬಿಸಿ ರಕ್ತ, ಕೋಪದಲ್ಲಿರ್ತಾನೆ, ಹೋಗಿದ್ದಾನೆ. ಅದಕ್ಕೆ ಯಾಕೆ ನೀವು ಟೆನ್ಷನ್ ಮಾಡ್ಕೋತಿದ್ದೀರಾ? ಇಲ್ಲ ವೇದಾಂತ್, ಈ ಸಲ ಜಗಳ ಸ್ವಲ್ಪ ಬೇರೆ ಥರನೇ ಆಯಿತು. ನಾನು ಮನೇಲಿರೋದು, ಮನೆಗೆ ಬರೋದೇ ಪ್ರಾಬ್ಲಮ್ ಅನ್ನೋ ಹಾಗಿದ್ರೆ ನಾನು ಈ ಮನೆಗೆ ಮತ್ತೆ ವಾಪಸ್ ಬರಲ್ಲ ಅಂತ ಹೇಳಿ ಹೋಗಿದ್ದಾನೆ. ಸರಿ, ಏನಾಯ್ತು ಅಂತ ಹೇಳಿ. ಏನು ಜಗಳ? ಅವನು ಆ ಅನಿಷ್ಟದ ಹುಡುಗಿಲಿ ಯೋಚನೆಲಿದ್ದ ಅನ್ಸುತ್ತೆ. ನಾನು ಕೋಪದಲ್ಲಿ ಏನೇನೋ ಹೇಳಿಬಿಟ್ಟೆ, ಅದಕ್ಕೆ ಹೀಗೆ ಮಾಡಿದ್ದಾನೆ. ಮೊದಲೇ ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ, ಮತ್ತೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ನನಗೆ ಭಯ ಆಗ್ತಿದೆ ಕಣು.